ಸಾಂಗ್ಸು ಚೆನ್ನಾಗಿದೆ ಸರ್. ಆ್ಯಕ್ಟಿಂಗ್ ಎಲ್ಲ ಇದೆ ಅನ್ಸುತ್ತೆ. ಎಲ್ಲ ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಹೇಗನ್ಸುತ್ತೆ ಸಿನಿಮಾ? ಚೆನ್ನಾಗಿದೆ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಒಂದು ಹೆಣ್ಮಗುನ ಎಷ್ಟು ಕಷ್ಟಪಡ್ತಾ ಈ ಜಗತ್ತಲ್ಲಿ ಎಷ್ಟು ಕಷ್ಟಪಡುತ್ತೆ ಒಂದು ಒಂಟಿ ಹೆಣ್ಮಗು ಹೇಗೆ ಯೂಸ್ ಮಾಡ್ಕೋತಾರೆ ಹೆಣ್ಮಕ್ಳನ್ನ ಅಂತ. ಥ್ಯಾಂಕ್ ಯು. ಚೆನ್ನಾಗಿತ್ತು. ವಿಲೇಜ್ ಹೆಣ್ಮಕ್ಳು ಹೆಂಗೆ ನೆಡ್ಸ್ಕೋತಾ ಇದ್ರು ಅಂತ ಗೊತ್ತಾಯಿತು. ಆ್ಯಂಡ್ ಇವಾಗ ಹೆಂಗೆ ಸಮಾಜ ಇದೆ ಅಂತ ಗೊತ್ತಾಯಿತು. ಆ್ಯಂಡ್ ಇಟ್ ವಾಸ್ ನೈಸ್. ಮ್ಯೂಸಿಕ್ ಇಸ್ ಚೆನ್ನಾಗಿತ್ತು. ಥ್ಯಾಂಕ್ ಯು. ಲೇಡಿ ವಿಲನ್ ಕ್ಯಾರೆಕ್ಟರ್ ಹೌದು ಇಲ್ಲಿ ನೋಡಿ ಹಿಂಗಿದ್ರೆ ಸಿನಿಮಾ ನೋಡಿದ್ರೆ ಭಯ ಆಗುತ್ತೆ. ಹೌದು. ಆ ಕ್ಯಾರೆಕ್ಟರ್ ಅನುಭವ ನಾರ್ಮಲ್ ಆಗಿ ನಾನು ತುಂಬ ಸಾಫ್ಟ್ ಪರ್ಸನ್, ಬಟ್ ಎಸ್ ನಾನು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಇನ್ ದ ಸೆಟ್. ನನಗೆ ತುಂಬ ಖುಷಿ ಆಗ್ತಾ ಇದೆ. ಬಟ್ ಬೇಸಿಕಲಿ ನಾನು ಮೂವಿ ನೋಡಿದ ಟೈಮಿಂದ ನನಗೆ ಈಗ ತನಕ ಫೀಲ್ ಆಗಿತ್ತು ದಿಸ್ ಇಸ್ ಅನ್ ಇಮೋಷನಲ್ ಬೇಸ್ ಮೂವಿ. ಸೊ ತುಂಬ ಇಮೋಷ್ನಲ್ ಆಗಿ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ದ ಹೋಲ್ ಮೂವಿಯನ್ನು. ತುಂಬ ಒಳ್ಳೆ ಟ್ರೈ ಡೈರೆಕ್ಟರ್ದು. ನೀವು ಕರ್ನಾಟಕದವ್ರು? ಹೌದು, ನಾನು ಮಂಗಳೂರವರು. ನೋಡ್ರೆ ಜಾಸ್ತಿ ಹಿಂದಿ ಆಕ್ಟರ್ಗಳ ಥರ ಒಳ್ಳೆ ವಿಲನ್ ಥರ ಕಾಣಿಸ್ತೀರಾ. ಭಯ ಆಗ್ತಿದೆ ನೋಡಿ. ಹೌದು, ನನ್ನ ಹೆಸರು ಅಲಿಶಾ. ನಾನು ಬೇಸಿಕಲಿ ಐಟಮ್ ಸಾಂಗ್ಸ್ ಮಾಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ನಾನು ತುಂಬ ಮೂವೀಸ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಒನ್ ಆಫ್ ಮೈ ಮೂವಿ. ಆ್ಯಂಡ್ ನಾನು ತುಂಬ ಗ್ಲ್ಯಾಡ್ ಆಗಿದ್ದೀನಿ ನನಗೆ ಇಂಥ ಒಳ್ಳೆ ಚಾನ್ಸ್ ಡೈರೆಕ್ಟರ್ಸ್ ಅದು ಕೊಟ್ಟದ್ದು. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಐ ರಿಯಲಿ ಲೈಕ್ ದ ಟೂ ಆರ್ಟ್ ದ ಮೂವಿ. ನನಗೆ ತುಂಬ ಇಷ್ಟ ಆಯಿತು ಎಲ್ಲ ಮೂವಿ. ನಮ್ಮ ಪಕ್ಕದಲ್ಲಿ ಕೂತಿದ್ದವರು ಇಬ್ರು ವಿಲನ್ ಜೊತೆಗೆ ಇವಳೊಬ್ಳು ವಿಲನ್ ಇದ್ದಲ್ಲಿ ಎಷ್ಟು ಅಂತ ತುಂಬ ಬೈತಾ ಇದ್ರು. ಆ ಥರ ಬೈಯೋದು ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಬೇಜಾರಾಗುತ್ತೆ? ನನಗೆ ತುಂಬ ಖುಷಿ ಆಗುತ್ತೆ ಸರ್. ಆ ಕ್ಯಾರೆಕ್ಟರ್ ಗೆದ್ದಿದೆ. ಹೌದು, ನನಗೆ ತುಂಬ ಖುಷಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿನಿಮಾ ನೋಡಿ ನಾನು ಬೆಳೆಸಿ ನಮ್ಮ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಬೆಳೆಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತು. ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ನಮ್ಮ ನೆಲದ ಚಿತ್ರ ಇದನ್ನು ಎಲ್ಲರೂ ನೋಡಿ ಬೇರೆ ಬೇರೆ ಫಿಲಿಮ್ಗಳನ್ನೆಲ್ಲ 100 ಡೇಸ್ ಮಾಡ್ತಾರೆ. ನಮ್ಮ ಕರ್ನಾಟಕದ ಜನ ನಮ್ಮ ಈ ಫಿಲಿಮ್ನ 100 ಡೇಸಲ್ಲಿ 100 ಡೇಸ್ ಓಡಿಸಿ ಮಾಡಿದ್ರೆ ಪಾರ್ಟ್ 2 ಫಿಲಿಮ್ ಬರುತ್ತೆ. ನೋಡಿ ನಮ್ಮ ಜನಗಳನ್ನ ಕೈ ಹಿಡೀರಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ ಜನ ನಮ್ಮ ಕನ್ನಡನ ಕಾಪಾಡಬೇಕು. ನಮ್ಮ ಚಿತ್ರ ಇದು ನಮ್ಮಲ್ಲಿ ನಮ್ಮ ಭಾವನೆಗಳಿಗೆ ರೀಚ್ ಆಗೋವಂಥ ಮೂವಿ. ನಮ್ಮ ಗೌಡ್ರಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಈ ಪಿಚ್ಚ ಸುದೀಪ್ ಮಾಡಿದ್ದ ಪಾತ್ರನ ನಮ್ಮ ಹೀರೋ ಅವ್ರು ಮಾಡಿದ್ದಾರೆ. ಅದನ್ನು ಎಲ್ಲರೂ ನಮ್ಮ ಜನಗಳ ರೆಕಗ್ನೈಸ್ ಮಾಡಬೇಕು. ರೆಕಗ್ನೈಸ್ ಮಾಡಿ ನಮ್ಮ ಜನಗಳು ನಮ್ಮ ಫಿಲಿಮ್ಗೆ 100 ಡೇಸ್ ಓಡಿಸ್ಬೇಕು. ಸರ್, ಮೂವಿ ಪ್ರೀತಿ ಊಟ ಚೆನ್ನಾಗಿದೆ, ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಬಂದು ಟ್ಯಾಕಿಸ್ಗೆ ಬಂದು ನೋಡಿ ಆರೈಸಿ. ಹಾಗೆ ನಿಮ್ಮ ಎಲ್ಲರ ಪ್ರೋತ್ಸಾಹ ಬೇಕು, ನಮ್ಮ ಮೀಡಿಯಾದವ್ರ ಪ್ರೋತ್ಸಾಹ, ಎಲ್ಲ ಪ್ರೋತ್ಸಾಹ ಬೇಕು. ನಿಜವಾಗ್ಲೂ ನೀವು ಮೀಡಿಯಾ ತೋರಿಸಿ ಎಲ್ಲರಿಗೂ ತುಂಬ ಅದ್ಭುತವಾಗಿದೆ. ಪ್ರೀತಿಯ ಊಟ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನು. ನಾವು ಅದ್ರಲ್ಲಿ ಪಾರ್ಟ್ ಮಾಡಿದ್ದೀವಿ, ಚೆನ್ನಾಗಿದೆ. ಎಲ್ಲರೂ ಬಂದು ಒಂದು ಸರ್ ಇಲ್ಲ ಚೆನ್ನಾಗಿದೆ ಮಾಡಿದ್ವಿ, ಚೆನ್ನಾಗಿದೆ. ಬಂದು ದಯವಿಟ್ಟು ಎಲ್ಲರೂ ಬಂದು ನಮ್ಮ ಪ್ರೋತ್ಸಾಹ ಮಾಡಿ. ನೀವು ಕೊಡೋಂಥ ಒಂದೊಂದು ರೂಪಾಯಿ ನಮಗೆ ಹೊಟ್ಟೆ ತುಂಬುತ್ತದೆ ನಟರಿಗೆ. ಬಂದು ಪ್ಲೀಸ್ ಎಲ್ಲರೂ ಈ ಪ್ರೀತಿಯ ಉಚ್ಚ ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ಜೈ ಹಿಂದ್ ಜೈ ಕರ್ನಾಟಕ. ಮೀಡಿಯಾದವ್ರಿಗೂ ಅಷ್ಟೇ ಪ್ರಯತ್ನ ಪಟ್ಟರೆ ಮೂವಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮೀಡಿಯಾದವ್ರು ಪ್ರಯತ್ನ ಪಡಬೇಕು. ನೀವು ಮೀಡಿಯಾದವ್ರು ಪ್ರಯತ್ನ ಪಡಿ. ನಿಮ್ಮ ಆಶೀರ್ವಾದ ಬೇಕು ನಮಗೆಲ್ಲ. ಮನಸ್ಸಿಂದ ನೀವು ತುಂಬ ಚೆನ್ನಾಗಿ ಎಲ್ಲರೂ ಮಾಡ್ತೀರಾ. ಹಾಗಾಗಿ ನಿಮ್ಮ ಮೀಡಿಯಾದವರು ನಮಗೆ ಪ್ರೋತ್ಸಾಹ ಕೊಡಬೇಕು. ನೀವು ಮೀಡಿಯಾ ಪ್ರೋತ್ಸಾಹ ಕೊಟ್ಟರೆ ಫಿಲಿಮ್ 100 ಡೇಸ್ ಗ್ಯಾರಂಟಿ ಆಗುತ್ತೆ. ಚಾಮುಂಡೇಶ್ವರಿ ದಯ ಇದೆ ನಮ್ಮ ಮೇಲೆ. ನೀವು ಪ್ರಯತ್ನ ಪಡಬೇಕು. ನಮಗೆ ನಿಮ್ಮಿಂದ ಒಂದು ಸಾಥ್ ಸಿಗಬೇಕು. ಥ್ಯಾಂಕ್ ಯು ಆಲ್ ಇನ್ ಮಾಡಿ. ಆಮೇಲೆ ಇದೊಂದು ಇಂಥ ಒಳ್ಳೆ ಪಾತ್ರ ಸಿಗೋದು ಗೊತ್ತಿರಲಿಲ್ಲ. ಹೊಸಪ ಯಾವುದೋ ಒಂದು ಸಣ್ಣ ಪುಟ್ಟ ಪಾತ್ರ ಕೊಡ್ತಾರೆ ಅಂದ್ಕೊಂಡಿದ್ದೆ. ಇದು ನೋಡಿದ್ರೆ ಒಂದು ಇದು ಮೇನ್ ವಿಲನ್ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಏನೋ ಒಂದು ಶಕ್ತಾನು ಸರ್ ಆ್ಯಕ್ಟ್ ಮಾಡಿದ್ದೀನಿ. ಈ ಕನ್ನಡದ ಜೊತೆ ನನಗೆ ಮುಂದೆ ಒಳ್ಳೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನ ನಿರ್ವಹಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್. ಎಲ್ಲ ಮೀಡಿಯಾವರು ನನಗೆ ಸಪೋರ್ಟ್ ಮಾಡಬೇಕು. ಇನ್ಯಾದರೂ ಒಳ್ಳೆ ಇನ್ನೊಂದು ಮಾಡ್ತೀನಿ. ಥ್ಯಾಂಕ್ ಯು ಸರ್.